ನಿನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ತರಗತಿಯಲ್ಲಿ ಸಂವಿಧಾನ ಅರ್ಥ, ಸಂವಿಧಾನದ ವಿಧ, ಸಂವಿಧಾನದ ಬಗ್ಗೆ ಇರುವಂಥ ಡೆಫಿನೇಷನ್ಸ್ ಅಂದರೆ ವ್ಯಾಖ್ಯೆಗಳನ್ನು ಮತ್ತು ಭಾರತ ಸಂವಿಧಾನದ ವಿಧಗಳು ಮತ್ತು ಪ್ರಪಂಚ ಸಂವಿಧಾನದ ವಿಧಗಳನ್ನು ನೋಡ್ಕೊಂಡು ಬಂದ್ವಿ ಪ್ರಥಮಾರ್ಥವಾಗಿ. ಈಗ ಸಂವಿಧಾನದ ಮುಂದುವರೆದ ಭಾಗ ಎರಡನೇ ಹಂತ ನೋಡ್ಕೊಂಡು ಬರುವ 1984 ಪಿಟ್ಟನ ಇಂಡಿಯಾ ಕಾಯ್ದೆ. ಇದು 1984 ಬಂತು. ಬ್ರಿಟನ್ ಪ್ರಧಾನಿ ವಿಲಿಯಂ ಫೀಟ್ ಕಂಪನಿ ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳನ್ನು ಬೇರ್ಪಡಿಸಿತು. ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಮತ್ತು ನಿರ್ದೇಶನ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್, ಸಿವಿಲ್ ಮಿಲಿಟರಿಯನ್ನು ಚಟುವಟಿಕೆಗಳನ್ನು ಮೇಲ್ವಿಚಾರಿಸಲು ಮತ್ತು ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲರ್ ಅನ್ನು ರಚಿಸಲಾಯಿತು. ಇದರರ್ಥ ದ್ವಿಮುಖ ಸರ್ಕಾರ ರಚಿಸಲಾಯಿತು. ಗವರ್ನರ್ ಜನರಲ್ ಸಲಹಾ ಸಮಿತಿ ಸದಸ್ಯರ ಸಂಖ್ಯೆ 4ರಿಂದ 3ಕ್ಕೆ ಇಳಿಯಿತು. ರಾಯಭಾರತ್ವ, ಕಂದಾಯ, ಯುದ್ಧ ಒಳಗೊಂಡಿತ್ತು. ಈ ವಿಷಯಗಳು ಸಂಬಂಧಿಸಿದಂತೆ ಬಾಂಬೆ, ಮದ್ರಾಸ್ ಪ್ರಾಂತ್ಯಗಳಿಗಿದ್ದ ಅಧಿಕಾರವನ್ನು ಬಂಗಾಳದ ಗವರ್ನರ್ ಜನರಲ್ ಅಧೀನಕ್ಕೆ ತರಲಾಯಿತು. ಭಾರತದ ಈಸ್ಟ್ ಇಂಡಿಯಾ ಕಂಪನಿ ಪ್ರದೇಶಗಳನ್ನು ಪ್ರಥಮ ಬಾರಿಗೆ ಬ್ರಿಟಿಷ್ ಒಡೆತನಕ್ಕೆ ಒಳಪಟ್ಟ ಪ್ರದೇಶಗಳು ಎಂದು ಕರೆಯಲಾಯಿತು. ದಿ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ. 1793 ಚಾರ್ಟರ್ ಆ್ಯಕ್ಟ್, ಮೊದಲ ಚಾರ್ಟರ್ ಕಾಯ್ದೆ. ಈ ಚಾರ್ಟರ್ ಕಾಯ್ದೆ ಪ್ರತಿ 20 ವರ್ಷಗಳಿಗೊಮ್ಮೆ ಜಾರಿಯಾಗ್ತದೆ. 1913 ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿ ಮತ್ತು 20 ವರ್ಷಗಳ ಕಾಲ ವ್ಯಾಪಾರಕ್ಕೆ ಅವಕಾಶ ನೀಡಿತ್ತು. ಆದರೆ ವ್ಯಾಪಾರದ ಏಕಸ್ವಾಮ್ಯ ರದ್ದುಪಡಿಸಿತು. ಚೀನಾದೊಂದಿಗೆ ವ್ಯಾಪಾರ ಮತ್ತು ಭಾರತದೊಂದಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾರಾದರೂ ವ್ಯಾಪಾರ ಅಂದರೆ ಚಹಾದ ವ್ಯಾಪಾರ ಹೊರತುಪಡಿಸಿ ಬೇರೆಲ್ಲ ವ್ಯಾಪಾರ ಮಾಡುವುದಾಗಿತ್ತು. ಭಾರತದಲ್ಲಿ ಕ್ರೈಸ್ತ ಮಿಷನರಿಗಳಿಗೆ ಧರ್ಮ ಪ್ರಚಾರ ಮಾಡಲು ಶಾಲಾ ಕಾಲೇಜುಗಳನ್ನು ತೆರೆಯಲು ಅವಕಾಶ ನೀಡಲಾಯಿತು. ಭಾರತೀಯರಿಗೆ ಶಿಕ್ಷಣ ನೀಡಲು ₹1,00,000 ಮೀಸಲಿಡಲಾಯಿತು. ಆಗ ನೀಡಿದ್ದಂಥ ಗವರ್ನರ್ ಜನರಲ್ ಲಾರ್ಡ್ ಹೇಸ್ಟಿಂಗ್. 1833 ಚಾರ್ಟರ್ ಕಾಯ್ದೆ, ಸೇಂಟ್ ಹೆಲಿನಾ ಆ್ಯಕ್ಟ್ ಅಂತಲೂ ಕೂಡ ಕರೀತಾರೆ. ಬಂಗಾಳದವರೆಗೆ ಗವರ್ನರ್ ಜನರಲ್ ಅನ್ನು ಭಾರತ ಗವರ್ನರ್ ಜನರಲ್ ಎಂದು ಬದಲಾಯಿಸಿತು. ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಸನೀಯ ಅಧಿಕಾರಗಳನ್ನು ಗವರ್ನರ್ ಜನರಲ್ ನೀಡಲಾಯಿತು. ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಅಂತ್ಯಗೊಳಿಸಿತು ಮತ್ತು EIC ಪೂರ್ಣ ಪ್ರಮಾಣದ ಆಡಳಿತಾತ್ಮಕ ಸಂಸ್ಥೆಯಾಗಿ ಮಾರ್ಪಟ್ಟಿತು. ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಪ್ರಯತ್ನಿಸಿ ವಿಫಲವಾಯಿತು. 1834 ಲಾರ್ಡ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗವನ್ನು ರಚಿಸಲ್ಪಟ್ಟಿತು. 1858 ಭಾರತ ಸರ್ಕಾರ ಕಾಯ್ದೆ. ರಾಣಿಯ ಘೋಷಣೆಯ ಪತ್ರ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಆರಂಭವಾಯಿತು ಮತ್ತು ವಿಕ್ಟೋರಿಯಾ ರಾಣಿ ನೇರ ಆಳ್ವಿಕೆ ಮಾಡಿದಳು. ವಿಕ್ಟೋರಿಯಾ ರಾಣಿಯ ಘೋಷಣೆಯನ್ನು ಭಾರತ ಮ್ಯಾಗ್ನಾ ಕಾರ್ಟಾ ಎಂದರು RK ಮುಖರ್ಜಿಯವರು. ಅಧಿಕಾರ ಹಸ್ತಾಂತರ ಕಾಯ್ದೆ. ಭಾರತ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ಭಾರತ ವೈಸ್ರಾಯ್ ಎಂದು ಬದಲಾಯಿಸಲಾಯಿತು. ಭಾರತ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ನಿರ್ದೇಶನ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ ರದ್ದಾಗುತ್ತದೆ. ಸರ್ಕಾರ ಪದ್ಧತಿ ರದ್ದಾಯಿತು. ಡಯಾರ್ಕಿ ಸಿಸ್ಟಮ್ ಬಂದಿತು. ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯ ಸೃಷ್ಟಿ. ಮೊದಲ ಕಾರ್ಯದರ್ಶಿ ಯಾರಪ್ಪ ಸ್ಟ್ಯಾನ್ಲಿ. ಭಾರತ ರಾಜ್ಯ ಕಾರ್ಯದರ್ಶಿಯ ನೆರವಾಗಲು 15 ಜನ ಸದಸ್ಯರು ಭಾರತೀಯ ಮಂಡಳಿ ಸ್ಥಾಪನೆ ಮಾಡಿದರು. ಕೇಂದ್ರೀಕೃತ ಪದ್ಧತಿ ಆಡಳಿತ ಜಾರಿಗೆ ಬಂದಿತು. ಭಾರತದಲ್ಲಿ ಎಲ್ಲ ಆದಾಯ ರಾಣಿ ಹೆಸರಿಗೆ ಸಂದಾಯವಾಗಬೇಕಿತ್ತು. ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ಕಾಯ್ದೆ ರದ್ದಾಯಿತು. 1919 ಭಾರತ ಸರ್ಕಾರ ಕಾಯ್ದೆ. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು. ವೈಸ್ರಾಯ್ ಚೇಮ್ಸ್ಫರ್ಡ್, ಭಾರತ ಕಾರ್ಯದರ್ಶಿ ಮಾಂಟೆಗೋ ಪ್ರಸ್ತಾವನೆ. ಆಡಳಿತದ ಪ್ರತಿಯೊಂದು ಶಾಖೆಯಲ್ಲೂ ಭಾರತೀಯರನ್ನು ಅಧಿಕವಾಗಿ ನೇಮಿಸಿಕೊಳ್ಳಲು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಅಖಂಡ ಭಾಗವಾಗಿ ಭಾರತದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಹಂತ ಹಂತವಾಗಿ ರಚಿಸಿದರು. ಲಂಡನ್ನಲ್ಲಿ ಭಾರತೀಯರಿಗೆ ಹೈಕಮಿಷನರ್ ಹುದ್ದೆ ಸೃಷ್ಟಿಯಾಯಿತು. ಯುರೋಪಿಯನ್ ಪ್ರತ್ಯೇಕ ಮತದಾರ ವರ್ಗ ನೀಡಲಾಯಿತು. 1926 ಅಕ್ಟೋಬರ್ 1 ಕೇಂದ್ರ ಲೋಕ ಸೇವಾ ಆಯೋಗವನ್ನು ರಚಿಸುವಂತೆ ಸಲಹೆ. ಕೇಂದ್ರ ಆಯವ್ಯಯ ಮತ್ತು ಪಟ್ಟಿಯನ್ನು ಪ್ರಾಂತೀಯ ಆಯವ್ಯಯ ಪಟ್ಟಿಯನ್ನು ಮೊದಲ ಬಾರಿಗೆ ಬೇರ್ಪಡಿಸಲಾಯಿತು. ಸೈಮನ್ ಕಮಿಷನ್ 1927
ನವೆಂಬರ್ 26ರಂದು ಭಾರತಕ್ಕೆ ಬಂದನು. ಉದ್ದೇಶ 1919 ಕಾಯ್ದೆ ಪರಿಶೀಲನೆ ಮಾಡಲು. 1928 ಫೆಬ್ರವರಿ 28ರಂದು 1930 ವರದಿ ಬಂದಿತು. ವೈಸ್ರಾಯ್ ಲಾರ್ಡ್ ಇರ್ವಿನ್, ಅಧ್ಯಕ್ಷರು ಸರ್ ಜಾನ್ ಸೈಮನ್. ಮೋತಿಲಾಲ್ ನೆಹರು 1922 ಆಗಸ್ಟ್ 10ರಂದು ಭಾರತ ರಾಜ್ಯ ಕಾರ್ಯದರ್ಶಿ ಬರ್ಕನ್ ಹೆಡ್ ಸರ್ವ ಪಕ್ಷಗಳಿಗೆ ಒಮ್ಮತವಾಗುವ ಸಂವಿಧಾನವನ್ನು ರಚಿಸುವ ಯೋಗ್ಯತೆ ಭಾರತೀಯರಿಗೆ ಇಲ್ಲ ಎಂದು ಬರ್ಕನ್ ಹೆಡ್ ಹೇಳಿದರು. ಶಿಫಾರಸು ಮಾಡ್ಕೊಂಡು ಹೋಗ್ತಾನೆ ಆತ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಇಡಬೇಕು, ಫೆಡರಲ್ ಮಾದರಿ ಸರ್ಕಾರ ರಚನೆಯಾಗಬೇಕು. ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ನಡೆಯಿತು. ಅಧ್ಯಕ್ಷತೆ ಜವಾಹರ್ಲಾಲ್ ನೆಹರು. ಅದು ಜನವರಿ 26ಕ್ಕೆ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ. ದುಂಡುಮೇಜಿನ ಷರತ್ತುಗಳು 1930, 31, 32 3 ದುಂಡುಮೇಜಿನ ಪರಿಷತ್ತುಗಳನ್ನು ನಡೆಸ್ತಾರೆ. ಹಾಗೆ ಲಂಡನ್ನ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. 19 ನವೆಂಬರ್ 12 ಕಾಂಗ್ರೆಸ್. ಅದು 30 ಸೆಪ್ಟೆಂಬರ್ 7 ಕಾಂಗ್ರೆಸ್. 32 ಸೆಪ್ಟೆಂಬರ್ 1 ಗಾಂಧೀಜಿ ದಂಡಿ ಸತ್ಯಾಗ್ರಹ. 1930 ಮಾರ್ಚ್ 12, 31 ಮಾರ್ಚ್ 5 ಗಾಂಧಿ ಇರ್ವಿನ್ ಒಪ್ಪಂದ, ದೆಹಲಿ ಒಪ್ಪಂದವಾಗಿತ್ತು. ಈ 1, 2, 3 ದುಂಡುಮೇಜಿನ ಸಮ್ಮೇಳನಗಳಲ್ಲಿ ಭಾರತದಿಂದ ಭಾಗವಹಿಸಿದವರು ಅಂಬೇಡ್ಕರ್, ಜಿನ್ನಾ ಮತ್ತು ಮಿರ್ಜಾ ಇಸ್ಮಾಯಿಲ್. ಕರ್ನಾಟಕದಿಂದ ಕಾರ್ಮಿಕರ ಪರವಾಗಿ ವಿ ಗಿರಿ ಭಾಗವಹಿಸಿದರು. ಭಾರತೀಯ ತೀರ್ಪು, ಕೋಮುವಾದ ತೀರ್ಪು 1932ರಲ್ಲಿ ನೀಡಲಾಯಿತು. SC/STR ಅವರ ಪ್ರತ್ಯೇಕ ಮತಗಟ್ಟೆ ವಿರುದ್ಧವಾಗಿ ಗಾಂಧೀಜಿ ವಿರೋಧಿಸಿ ಸತ್ಯಾಗ್ರಹ ಮಾಡಿದರು. ಪ್ರಸಾದ ಯಾರವಾಡ ಜೈಲಿನಲ್ಲಿ, ಪೂನಾದ ಯಾರವಾಡ ಜೈಲಿನಲ್ಲಿ ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 24 ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ. 3 ದುಂಡುಮೇಜಿನ ಸಮ್ಮೇಳನದಲ್ಲಿ ಭಾರತದಿಂದ ಭಾಗವಹಿಸಿದವರು. 1935ರ ಭಾರತ ಸರ್ಕಾರ ಕಾಯ್ದೆ ಪರೀಕ್ಷೆಗೆ ಅತಿ ಮಹತ್ವದ್ದು. 3 ವರ್ಷ ಬರ್ತದೆ, ನೋಡ್ಕೊಳ್ಳಿಕ್ಕೆ ಬೇಕು. ಭಾರತೀಯ ಸಂವಿಧಾನ ನೀಲಿ ನಕಾಶೆ ರಚನೆಯಾಯಿತು. 10 ಅನುಯಾಯಿಗಳು, 321 ವಿಧಿಗಳು, 10 ಅನುಸೂಚಿಗಳು, 321 ವಿಧಿಗಳು, 14 ಭಾಗಗಳಿಂದ ಕೂಡಿದೆ. ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ. ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ 3 ಪಟ್ಟಿಗಳ ಮೂಲಕ ಅಧಿಕಾರ ನೀಡಿತು. ಒಕ್ಕೂಟ ವ್ಯವಸ್ಥೆ 59 ವಿಧಿಗಳು, ಪ್ರಾಂತೀಯ ಪಟ್ಟಿ 54 ವಿಷಯಗಳು, ಸಮವರ್ತಿ ಪಟ್ಟಿ 36 ವಿಷಯಗಳು ಒಳಗೊಂಡಿತು. ಶೇಷಾಧಿಕಾರ ಯಾರಿಗಿತ್ತು? ವೈಸ್ರಾಯ್ದವರಿಗಿತ್ತು. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ರದ್ದುಪಡಿಸಿ ಕೇಂದ್ರದಲ್ಲಿ ದ್ವಿಸರ್ಕಾರ ರಚನೆಯ ಅವಕಾಶ ನೀಡಿತು. ಪರಿಶಿಷ್ಟ ಜಾತಿ, ಪಂಗಡ, ಮಹಿಳೆಯರಿಗೆ, ಕಾರ್ಮಿಕರು ಪ್ರತ್ಯೇಕ ಬದಲಾದ ವರ್ಗ ಸೃಷ್ಟಿಸಿತು. ಭಾರತದಿಂದ ಬರ್ಮಾ ಪ್ರತ್ಯೇಕಿಸಿದರು. 6 ಪ್ರಾಂತ್ಯಗಳಲ್ಲಿ ದ್ವಿಸದನ ಶಾಸಕಾಂಗವನ್ನು ಸೃಷ್ಟಿಸಿದರು. ಬಂಗಾಳ, ಬಾಂಬೆ, ಬಿಹಾರ, ಮದ್ರಾಸ್, ಯುನೈಟೆಡ್ ಪ್ರಾವಿನ್ಸರ್, ಅಸ್ಸಾಂ. ಮೇಲ್ಮನೆಯನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂದು, ಕೆಳಮನೆಯನ್ನು ಅಸೆಂಬ್ಲಿ ಎಂದು ಕರೆಯಲಾಯಿತು. 6 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು. 1935 ಏಪ್ರಿಲ್ 1ಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಒಕ್ಕೂಟ ರೈಲ್ವೆ ಬೋರ್ಡ್ ಸ್ಥಾಪನೆಯಾಯಿತು 1937 ಅಕ್ಟೋಬರ್ 1. ಪ್ರಾಂತೀಯ ಲೋಕಸೇವಾ ಆಯೋಗ, ಜಂಟಿ ಲೋಕಸೇವಾ ಆಯೋಗ ರಚನೆಗೆ ಅವಕಾಶ ನೀಡಲಾಯಿತು. ಈ ಕಾಯ್ದೆಯನ್ನು ಕೊಳೆತ ರಾಜ್ಯಾಂಗದ ಸೃಷ್ಟಿ ಅಂಥೇಳಿ ಮೊಹಮ್ಮದ್ ಜಿನ್ನಾ ಹೇಳ್ತಾನೆ. ಗುಲಾಮಗಿರಿಯ ಹೊಸ ಸನ್ನದು ಜವಾಹರ್ಲಾಲ್ ನೆಹರು ಹೇಳ್ತಾರೆ. 1942 ಕ್ರಿಪ್ಸ್ ಆಯೋಗ ಮಾರ್ಚ್ 22 ಬಂತು. ಚೀನಾದ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್, ಅಮೆರಿಕ ಅಧ್ಯಕ್ಷ ರೂಸ್ವೆಲ್ಟ್, ಆಸ್ಟ್ರೇಲಿಯಾದ ವಿದೇಶಾಂಗ ಮಂತ್ರಿ HJ ಲಾಸ್ಕಿ. ಸಂದರ್ಭ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. 1761 ಭಾರತೀಯ ಕೌನ್ಸಿಲ್ ಕಾಯ್ದೆ. ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಪ್ರಥಮ ಬಾರಿಗೆ ಆಡಳಿತದಲ್ಲಿ ಭಾಗವಹಿಸಲು ಅವಕಾಶ ನೀಡಿತು. ಭಾರತೀಯರಿಗೆ ಶಾಸನ ಸಭೆಗೆ ಪ್ರವೇಶಿಸಲು ಅವಕಾಶ ನೀಡಿತು. ಅಧಿಕಾರ ವಿಕೇಂದ್ರೀಕರಣ ಆರಂಭವಾಯಿತು. 1797 ಭಾರತೀಯ ಕೌನ್ಸಿಲ್ ಕಾಯ್ದೆ. ಭಾರತದ ಚುನಾವಣಾ ಪದ್ಧತಿ ಆರಂಭವಾಯಿತು. ಆಯವ್ಯಯ ಪಟ್ಟಿ ಚರ್ಚಿಸುವ ಮುಖಾಂತರ ಕಾರ್ಯಾಂಗಕ್ಕೆ ಪ್ರಶ್ನೆ ಕೇಳಲು ಅವಕಾಶ ಶಾಸನ ನೀಡಲಾಯಿತು. 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಪರೀಕ್ಷೆಗೆ ಅತಿ ಮುಖ್ಯವಾದಂಥ ಪ್ರಶ್ನೆ. ಮಾರ್ಲೆ ಮಿಂಟೋ ಸುಧಾರಣೆಗಳು. ವೈಸ್ರಾಯ್ ಮಿಂಟೋ ಭಾರತದ ರಾಜ್ಯ ಕಾರ್ಯದರ್ಶಿ ಮಾರ್ಲೆ ಈ ಕಾಯ್ದೆಯನ್ನು RC ಮುಜುಮ್ದಾರ್ ಅವರು ಬೆಳದಿಂಗಳು ಮಾತ್ರ ಎಂದು ಹೇಳಿದ್ದಾರೆ. 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ಬೆಳದಿಂಗಳು. ಈ ಕಾಯ್ದೆಯನ್ನು ಗಾಂಧೀಜಿ ಅವು ನಮ್ಮ ಪತನಕ್ಕೆ ನಾಂದಿ ಹಾಡಿವೆ ಎಂದು ಹೇಳಿದರು. ವೈಸ್ರಾಯ್ರವರು ಕಾರ್ಯನಿರ್ವಾಹಕ ಸಮಿತಿಯ ಒಬ್ಬ ಭಾರತೀಯ ನೇಮಕ ಸತ್ಯೇಂದ್ರನಾಥ್ ಪ್ರಸಾದ್ ಜಿನ್ನಾ.
ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆಗಳ ರಚನೆ, ಕೋಮು ಮತವಾದವಾದಿ ಪಿತಾಮಹ ಮೆಂಟೋ. ವಿದ್ಯಾರ್ಥಿಗಳೇ, ಸಂವಿಧಾನದ ಬೆಳವಣಿಗೆ ಮೊದಲನೇ ಹಂತ, ಎರಡನೇ ಹಂತದಲ್ಲಿ ವಿಸ್ತಾರವಾಗಿ ನಾನು ನಿಮಗೆ ನೀಡಿದ್ದೇನೆ. ನಿಧಾನವಾಗಿ 1-2 ಬಾರಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.